ಪ್ರೀತಿಯ ವೀಕ್ಷಕರೇ, ಎಲ್ರಿಗೂ ಸ್ವಾಗತ ಸುಸ್ವಾಗತ ಬಯಸ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತಾ ಶುರು ಮಾಡೋಣ ಬನ್ನಿ. ನೋಡಿ, ರೇಖಾ ಅಂತ ಹೇಳಿ ಊರು ಹಂಪಾಪಟ್ನ ಅಂತ ಹೇಳ್ಬಿಟ್ಟು ಒಂದು ಗ್ರಾಮ, ಇದು ಒಂದು ಹಳ್ಳಿ ಆಗಿರುತ್ತೆ. ನಡೆದ ಘಟನೆ ಬಗ್ಗೆ ಈ ರೀತಿಯಾಗಿ ವಿವರಿಸಿದ್ದಾರೆ. ಏನು ಅಂತ ನೋಡೋದಾದ್ರೆ, ಊರಲ್ಲೇ ಒಂದು ಅಂಗಡಿ ಇಟ್ಕೊಂಡಿದ್ದ ಸುಹಾಸ್ ಅಂತ ಆತನ ಹೆಸರು. ಪ್ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ದೆಂಗಿ ತುಪ್ಪ ಬಿಟ್ಟು ಹೇಳದೆ ಕೇಳಿದ್ರೆ ಪರಾರಿ ಆಗಿದ್ದಾನೆ, ಅಂದರೆ ಮೋಸ ಮಾಡಿ ಹೊಡಿ ಹೋಗಿದ್ದಾನೆ ಮಜಾ ಮಾಡಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಬಾಂಡ್ನ ಸ್ಥಿತಿ ಇವ್ರದ್ದು ಯಾವ ರೀತಿ ಆಗಿದೆ ಅಂತ ಇಲ್ಲಿ ಹೇಳಿದ್ದಾರೆ. ನೋಡ್ಬೋದು, ಒಂಟಿಯಾಗಿ ಕಳೆಯುವಂತೆ ಆಗಿದೆ ಕಣೋ ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ಇವರ ಮನೆಯಲ್ಲಿ ಸ್ನೇಹಿತರೆ ಈಗ ತಂದೆ ತಾಯಿನೂ ಕೂಡ ಬಹಳ ದುಃಖದಲ್ಲಿರ್ತಕ್ಕಂಥದ್ದಾಗಿ ಇಲ್ಲಿ ತಿಳಿದು ಬಂದಿದೆ. ಯಾಕೆ ಅಂತಂದರೆ ಮಗಳಿಗೆ ಈಗ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಎಡವಟ್ಟಾಗಿದ್ದು ಎಲ್ಲಪ್ಪ ಅಂತ ಇಲ್ಲಿ ಒಂದೊಂದಾಗಿ ಹೇಳಿದ್ದಾರೆ. ನೋಡ್ತಾ ಹೋಗೋಣ. ಮೊದಲು ಪರಿಚಯ ಮಾಡಿಕೊಳ್ಬಾರ್ದಾಗಿತ್ತು, ಮಾತುಕತೆ ಅಂತ ಇದ್ದಿದ್ರೆ ಏನೂ ಆಗ್ತಾ ಇರಲಿಲ್ಲ. ಆದರೆ ಅದಕ್ಕಿಂತ ಸ್ವಲ್ಪ ಮುಂದೆ ಹೋಗಿ ಇವರು ತಪ್ಪನ್ನು ಮಾಡಿಬಿಟ್ಟಿದ್ದಾರೆ. ಇರಲಿ, ಮಾಡೋ ಅಂಥ ತಪ್ಪೇನೆ, ಏನು ಅಂಥ ಒಂದು ದೊಡ್ಡ ತಪ್ಪೇನಿಲ್ಲ. ಮಾತಲ್ಲಿ ಚೂಲು ಎದ್ದೇಳಿಸ್ಬಿಟ್ಟು ಸಾಮಾನನ್ನು ಉದ್ದ ಮಾಡಬೇಕಿತ್ತು ಅವನಿಗೆ, ಆಗ ಬುದ್ಧಿ ಬಂದಿರೋದು ಅವನಿಗೆ. ಅದು ಬಿಟ್ಬಿಟ್ಟು ತೂತು ಕೊಟ್ಟು ತಪ್ಪು ಮಾಡಿಬಿಟ್ಟೆ, ಮಾಡಬಾರದ್ದು ಮಾಡಿದೆ, ಅದಕ್ಕೆ ಆಗಬಾರದ್ದು ಆಗಿ ಎಕ್ಕುಟ್ಟಿ ಹೋಗಿದೆ ಜೀವನ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಸ್ನೇಹಿತರೆ, ಈ ರೀತಿಯಾಗಿ ತಪ್ಪು ಸಾಕಷ್ಟು ನಡೀತಾ ಇರುತ್ತೆ. ತಿದ್ಕೋಬೇಕಾದಂಥ ಒಂದು ಕರ್ತವ್ಯನ ಇತ್ತೀಚೆಗೆ ಯಂಗ್ ಜನರೇಷನ್ ಮಾಡಬೇಕಾಗಿದೆ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಉದ್ದವಾಗಿ ಸೀಡಿ ಹೋಗಿದೆ ರಸಗುಲ್ಲ, ತುಪ್ಪ ಸವಿದಿದ್ದಾನೆ ಆತ ಅಂತ ಇಲ್ಲಿ ಎಡವಟ್ಟಾದ ಘಟನೆ ಬಗ್ಗೆ ಈ ರೀತಿಯಾಗಿ ವಿವರಿಸಿರೋಂಥದ್ದು. ಇನ್ನು ನಿರ್ಧಾರಗಳ ಬಗ್ಗೆ ಇಲ್ಲಿ ಅದನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಮೊದಲೇದು, 1 ತಿಂಗಳವರೆಗೂ ತೂತ ಅಗಲ ಮಾಡಿ ತೋರಿಸ್ತೀನಿ, ಆದರೆ ಸುಮ್ಮನೆ ಇರಬೇಕು ತಡ್ಕೊಂಡು, ಆಗ ಒಳ್ಳೆಯವನಂತ ಒಪ್ಪಿಕೊಳ್ತೀನಿ, ಸರಿನಾ? ಇಲ್ಲ ಅಂದರೆ ಇಲ್ಲ. ಒಪ್ಪಿಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ದಿನ ಆದರೂ ಸೇವೆಯನ್ನು ಮಾಡಬೇಕಾಗುತ್ತೆ. ಮನೇಲಿ ಬಂದ್ಬಿಟ್ಟು ಅಡುಗೆ ಮತ್ತು ಲಂಗ ಕಾಚ ಎಲ್ಲ ಒಗೆದು ಕೊಡಬೇಕಾಗುತ್ತೆ. ಜೊತೆಗೆ ಮನೆಯಲ್ಲಿ ಇರುವ ಬಾತ್ರೂಮ್ ಸಹ ಶುದ್ಧವಾಗಿ ತೊಳೆಯಬೇಕಾಗುತ್ತದೆ. ಇಷ್ಟನ್ನು ಮಾಡ್ತು ಅಂತಂದರೆ ಖಂಡಿತವಾಗಿ ಅವರಿಗೆ ಒಂದು ನಂಬಿಕೆ ಬರ್ತಕ್ಕಂಥ ಒಂದು ದಾರಿಗಳು ಇದ್ದಾವೆ ಅಂತ ಹೇಳ್ಬೋದು. ತೋಟದ ಕಡೆ ಕೆಲಸ ಮಾಡೋಕ್ಕೆ ಬರಬೇಕು, ಅದು ಮುಖ್ಯ, ಬರಲೇಬೇಕು. ಯಾಕಂದರೆ ಇವರು ಇರೋದು ಹಳ್ಳಿಯಲ್ಲಿ. ಆ ಒಂದು ಕಾರಣಕ್ಕೋಸ್ಕರ ಇವ್ರದ್ದು ಹಳ್ಳಿಯ ಒಂದು ದಿನಚರಿ ಯಾವ ರೀತಿ ಇರುತ್ತೆ ಅಂತ ಹೇಳಿ ಹೇಳ್ತಕ್ಕಂಥದ್ದು. ಅರ್ಲಿ ಮಾರ್ನಿಂಗು 5ರಿಂದ 8 ಗಂಟೆ ಎದ್ಬಿಡ್ತಾರೆ ಸ್ನೇಹಿತರೆ. ವೇಕಪ್ ಅರ್ಲಿ ಟು ಚೆಕ್ ವೆದರ್ ಕಂಡೀಷನ್ಸ್ ಅಂತ ಹೇಳಿದ್ದಾರೆ. ಅಂದರೆ ಎದ್ಬಿಟ್ಟು ವೆದರ್ ಯಾವ ರೀತಿ ಇದೆ ಅಂತ ನೋಡ್ತಾರೆ. ಫಸ್ಟು ಮಳೆಗಾಲನೋ ಬಿಸಿಲುಗಾಲನೋ ಯಾವ ರೀತಿ ಅಂತ ಹೇಳ್ಬಿಟ್ಟು ಫೀಡ್ ಲೈವ್ ಸ್ಟಾಕ್ ಇಫ್ ವರ್ಕಿಂಗ್ ವಿತ್ ಅನಿಮಲ್ಸ್, water plants and inspect crops for pests or diseases, prepare tools, fertilizers or machinery for the day ವರ್ಕ್ಸ್ ಅಂತ ಹೇಳಿರ್ತಕ್ಕಂಥದ್ದು. ಅಂದರೆ ಸ್ನೇಹಿತರೆ, ಜಮೀನಿನಲ್ಲಿ ಕೆಲಸ ಮಾಡೋದಕ್ಕಿಂತ ಮುಂಚೆ ಇದಿಷ್ಟನ್ನು ಅವರು ಮಾಡ್ತಾರೆ. ನಂತರ ಜಮೀನಿನಲ್ಲಿ ಕೆಲಸ ಮಾಡಿದ ನಂತರ ಸ್ನೇಹಿತರೆ ಅವರು 10 ಗಂಟೆಗೆ 11 ಗಂಟೆಗೆಲ್ಲ ಮುಗಿಸ್ಬಿಡ್ತಾರೆ. ಯಾಕೆಂದರೆ ತುಂಬ ಬಿಸಿಲು ಇವರು ಇರೋ ಕಡೆ, ಆ ಒಂದು ಕಾರಣಕ್ಕೋಸ್ಕರ ಅಷ್ಟೇ ಇನ್ನೇನಿಲ್ಲ. ಆಮೇಲೆ ನಂತರ ಇವರು ಮನೆಯಲ್ಲೇ ಇರ್ತಾರೆ, ಗೃಹಿಣಿಯಾಗಿ ಮನೆ ಮಠ ಅಂತ ಹೇಳ್ಬಿಟ್ಟು ತಂದೆ ತಾಯಿನ ನೋಡ್ಕೊಳ್ಳೋಂಥ ಒಂದು ಕೆಲಸವನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಇದಿಷ್ಟೇ ಇವತ್ತಿನ ಈ ಒಂದು ವಿಡಿಯೋ ಆಗಿರುತ್ತೆ. ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ಸ್ನೇಹಿತರೆ ಇವತ್ತೇನು, ಓಕೆನಾ? 9.5 ಎಕರೆ ಜಮೀನಿದೆ ಇವ್ರದ್ದು. ಏನು ಉಣ್ಕೊಂಡು ತಿನ್ನೋದಕ್ಕೇನು ತೊಂದರೆ ಇಲ್ಲ. ಓಕೆ, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.